ಕೆಲಸದಾಳುಗಳು ಬೇಕಾಗಿತ್ತು ಚಿತ್ರ. ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದ್ದಾವೆ. ಕೆಲಸ ಬೇಗ 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 ಮಾಡಿಕೊಟ್ಟಷ್ಟು ನಮಗೆ ಒಳ್ಳೇದು. ಮೆಟೀರಿಯಲ್ಸ್ ಬೇರೆ ದಿನದಿನಕ್ಕೂ ಜಾಸ್ತಿ ಆಗ್ತಾನೆ ಐತೆ ಚಿತ್ರ. ಮತ್ತು ಜಾಸ್ತಿ ರೇಟ್ ಆಗ್ತಾನೆ ಇರುತ್ತೆ. ಯಾರನ್ನಾದ್ರೂ ಕೆಲಸದಾಳನ್ನ ಬೇರೆ ಕಡೆಯಿಂದ ಬೇರೆ ಊರಿಂದ ಕರ್ಕೊಂಡು ಬನ್ನಿ, ಸ್ವಲ್ಪ ಜನನ ಅಷ್ಟೇ. ಯಾರನ್ನಾದ್ರೂ ಕೇಳ್ಬಿಟ್ಟು ಒಳ್ಳೆಯವ್ರಾಗಬೇಕು. ಬಂದಿದ್ದ ನೆನ್ನೆ ನಾನು ಕೊಡೋದಿಲ್ಲ, ಕೆಲಸ ನಡೆಯಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ಕೆಲಸ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಮ್ಮ ಮಕ್ಳಿಗೆ ಕೆಲಸ ಕೊಡೋಕೆ ಹೋಗ್ಬಾರ್ದು, ಅದಕ್ಕೆ ಕೊಡಲಿಲ್ಲ. ಇವಾಗ ಇನ್ನು ಈ ತಿಂಗಳು ದೀಪಾವಳಿ ಅಷ್ಟೊತ್ತಿಗೆ ರಾಜಯೋಗ ಇರುತ್ತಲ್ಲ, ರಾಜಯೋಗದಲ್ಲಿ ಎಲ್ಲ ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ತುಂಬ ಜನ ಬೇಗ ಬೇಗ ಮಾಡಿಕೊಡಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾರೆ ಚಿತ್ರ. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸಗಳೂ ಆಗ್ಬಿಡ್ಬೇಕು. ಸರಿ ಆಯ್ತು, ಮಾಡಿಸ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಕೆಲಸ ಮಾತ್ರ ನೀಟಾಗಿ ಆಗಬೇಕು. ನಮ್ಗೆ ಕೊಟ್ಟಿರೋದಕ್ಕೆ ತಕ್ಕನಂಗೆ ಅವರು ಈಗಳಪ್ಪ ನಾವು ಕೊಟ್ಟಿದ್ದಕ್ಕೂ ಚೆನ್ನಾಗಿ ಮಾಡಿಕೊಟ್ರಲ್ಲಪ್ಪ ಕೆಲಸನ ಅಂತ ಹೇಳಿ ಅವರು ನೆನೆಸ್ಕೋಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನಾವು ಚೆನ್ನಾಗಿ ಮಾಡಬೇಕು ಕೆಲಸನ. ಯಾಕಂತಂದರೆ ಅರ್ಜೆಂಟಲ್ಲಿ ಮಾಡಿದ್ರೆ ಅದು ಸರಿ ಇರಲ್ಲ. ಯಾವುದೇ ಆಗಲಿ ನೋಡಿ ಹೆಂಗಾಗುತ್ತೆ, ನಿಧಾನ ಆದರೆ ನಿಧಾನ ಮಾಡಿಕೊಡ್ರಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ. ಅದೇ ರಾಜಯೋಗದಲ್ಲಿ ಗೃಹ ಪ್ರವೇಶ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ. ಈಗೆಲ್ಲ ದೀಪಾವಳಿಗೆ ರಾಜಯೋಗ ಇರುತ್ತಲ್ಲ, ಒಳ್ಳೆ ದಿನಗಳೆಲ್ಲ ಸಿಗ್ತಾವಲ್ಲ, ಒಳ್ಳೆ ದಿನಗಳು ಸಿಕ್ಕಿದಾಗ ನಾವು ಗೃಹ ಪ್ರವೇಶ ಮಾಡ್ಕೋಬೇಕು ಅಂತ ಜನ. ಸರಿ ಆಯ್ತೇಳಪ್ಪ, ಮಾಡ್ಕೊಡೋಣ ಅಂತ ಹೇಳಿದ್ದೀನಿ. ಒಂದು 3-4 ಮನೆ ರೆಡಿ ಆಗಿಬಿಡ್ಬೇಕು ರಾಜಯೋಗಕ್ಕೆ. ಅದೇ ನೋಡಿ ಮಾಡಿರಿ, ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಡೇಟ್ ಫಿಕ್ಸ್ ಮಾಡ್ಕೊಂಡು ನಮಗಿಂಥ ದಿನ ಅಂತೇಳಿ ಕರೆಕ್ಟ್ ಡೇಟ್ ಫಿಕ್ಸ್ ಮಾಡ್ಕೊಂಬಂದು ಕೊಡ್ರಿ ಅಂತ ಹೇಳ್ರಿ ಅವರಿಗೆ, ಓನರ್ಗಳಿಗೆ. ಇಂಥ ಡೇಟ್ ಫಿಕ್ಸ್ ಮಾಡಿಬಿಟ್ಟು ನಮಗಿಂಥ ಡೇಟ್ ಅಂತ ಹೇಳಿದ್ರೆ ನಮಗೆ ಕೆಲಸ ಮುಗ್ಸೋಕೆ ಅನುಕೂಲ ಆಗುತ್ತೆ. ನೀವು ಇಂಥ ಡೇಟ್ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಬರ್ರಿ ಅಂತ ಹೇಳು. ಆವಾಗ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಬಂದರೆ ಇದಕ್ಕಲ್ಲ ಒಂದು 3 ಡೇಟ್ ಹಾಕ್ಸ್ಕೊಂಬರ್ರಿ ಅನ್ನು, ಇದಕ್ಕಲ್ಲ ಅಂದರೆ ಇದಕ್ಕಾಗುತ್ತೆ, ಇದಕ್ಕಲ್ಲ ಅಂದರೆ ಇದಕ್ಕಾಗುತ್ತೆ ಅಂತ ಹೇಳ್ಬೋದು. ಡೇಟ್ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕೆಲಸನ ಬೇಗ ಬೇಗ ಚೆನ್ನಾಗಿ ಮಾಡಿಸ್ಬೋದು. ಅట్లాಗೆ ಎಲ್ಲಿ ಒಂದೊಂತ ಮುಗಿಸಿ ಒಂದೊಂತಕ್ಕೆ ಹೋಗ್ಬೋದು. ಡೇಟ್ ಹಾಕ್ಸ್ಕೊಂಬರ್ರಿ ಅಂತ ಹೇಳ್ರಿ ಓನರ್ಗಳಿಗೆ. ನೀನು ಹೇಳ್ದಂಗೆ ಹಂಗೆ ಹೇಳ್ಬೇಕು. ಒಂದು 3 ಡೇಟ್ ಹಾಕ್ಸ್ಕೊಂಬರಕ್ಕೆ ಹೇಳ್ತೀನಿ ಮೂವರ್ಗು. ಒಂದು 3 ಡೇಟ್ ಹಾಕ್ಸ್ಕೊಂಬರ್ರಿ. ಒಬ್ಬೊಬ್ರದ್ದು ಒಂದೊಂದು ಕೆಲಸ ಫಿನಿಶ್ ಆಗ ಇದ್ಬಿಟ್ರೆ ಕೆಲಸ ಎಷ್ಟೈತೆ ನೋಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಡ್ಬೇಕು ಅಷ್ಟೇ. ಅದೇ 30 ತಿಂಗಳಾಗೆಲ್ಲ ಪಿತೃಪಕ್ಷಗಳಿದ್ವು. ಪಿತೃಪಕ್ಷ ಅಂತ ಹೇಳಿ ಎಲ್ಲ ಅಮಾವಾಸ್ಯೆ ಆಗೋವರೆಗೂ ಸುಮ್ಮನಿದ್ರು. ಇವಾಗ ಇನ್ನೇನೆಲ್ಲ ದಸರಾ ಸ್ಟಾರ್ಟ್ ಆಯಿತು. ಇವಾಗೆಲ್ಲ ನವರಾತ್ರಿ, ಅದಕ್ಕೇ ಎಲ್ಲನ ಬೇಗ ಬೇಗ ಎಲ್ಲ ಶುಭ ಕಾರ್ಯಗಳು ಮಾಡೋರೆಲ್ಲನ ಗೃಹ ಪ್ರವೇಶ ಅದೆಲ್ಲ ಇರೋ ಅಂಥವ್ರೆಲ್ಲ ನಾವು ಬೇಗ ಬೇಗ ಮಾಡ್ಕೋಬೇಕು ಅಂತ ಮಾಡ್ತಾರೆ. ಅದೇ ಪಿತೃಪಕ್ಷ ಇತ್ತಲ್ಲ 30 ತಿಂಗಳಾಗೆ, ಅದಕ್ಕೇ ಏನು ಗೊತ್ತಾ, ಮಾಡಿರಿ ಹೆಂಗಾಗುತ್ತೆ ಹಂಗೆ ನೋಡಿ. ಈ ಕಡೆನೇ ಇರೋದಣ್ಣ ನಮ್ಮನೆ, ಇಲ್ಲೇ ನಿನ್ಕಂತೀನಿ ಹಳ್ಳಕ್ಕದಲ್ಲಿ, ಇಲ್ಲೇ ಮಾತಾಡೋಣ. ಆಗ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇನಾ ನಿಮ್ಮನೆ? ಇನ್ನೂ ಕಿತ್ತಿಲ್ಲ ಅಣ್ಣ, ಅದನ್ನ ಇನ್ನೂ ಕೀಳಬೇಕು. ನಾನು ಅದಕ್ಕೇ ಮುಂಚೆನೇ ಕರ್ಕೊಂಬಂದೆ ನಿನ್ನ, ನೋಡೋಣ ಹೆಂಗೆ ನೀನು ಐಡಿಯಾ ಹೇಳ್ತೀಯಾ ಅಂತ ಹೇಳಿ ಕೀಳಬೇಕು. ಎಲ್ಲ ಅಣ್ಣ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಗೊಬಿಡು, ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತೊಗೊಂಡು ನೀಟಾಗಿ ಕಟ್ಕೊಡೋಣ. ಅಣ್ಣ ಈ ಕಡೆ ಬರ್ರೋಣ, ನಮ್ಮ 3 ಕಡೆ ಯಾರೂ ಇಲ್ಲ ಕಾಂಟ್ರಾಕ್ಟ್ ತೊಗೊಂಡು ಕಟ್ಸೋರು, ಯಾರೂ ಇಲ್ಲ. ಬಾ ನಮ್ಮ ಮನೆ ಕಡೆ ಬಂದು, ನಮ್ಮ 3 ಕಡೆಗೆ ಬಂದು ನಮ್ಮ ಮನೆಗೆ ಕಟ್ಟಿದ್ರೆ ಇನ್ನು ಹೋಗ್ತಾ ಮನೆಗಳೆಲ್ಲ ಸಿಗ್ತಿರ್ತವೆ. ಹಾಳಾದ ನನ್ನ ಮಗ ಯಾರನ್ನ ಕರ್ಕೊಂಬಂದವನೇ ನಮ್ಮನ್ನು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಕರ್ಕೊಂಬಂದು ಮಾಡಿಸ್ಲೇಳು, ನಮಗೇನೇನು ಹೊಟ್ಟೆ ಉರಿ ಇಲ್ಲ. ಆದರೆ ನಮ್ಮ ಮುಂದೆ ಅವ್ನು ತೋರಿಸ್ಕೋಬೇಕು ಅನ್ನೋದೇನಿಲ್ಲ. ತೋರಿಸ್ಕೊಂಬ್ಲಿ ಬಿಡ್ರಿ. ಹಂಗೆ ಮಾಡಿದವ್ರು ಹಂಗೆ ಹಾಳಾಗಿ ಹೋಗ್ತಾರೆ, ಯಾವನೂ ಉದ್ಧಾರ ಆಗಲ್ಲ. ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಹೋದವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಓನಪ್ಪ ಮಾಡಿಕೊಡ್ತೀವಿ, ಎಲ್ಲ ಚೆನ್ನಾಗೇ ಮಾಡಿಕೊಡ್ತೀವಿ, ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳೇ ಹಾಕ್ತೀವಿ. ಅದಕ್ಕೇ ನೀನು ಕೊಟ್ಬಿಟ್ರೆ ಕಾಂಟ್ರಾಕ್ಟ್ರು ಒಬ್ರು ತೊಗೊಂಡ್ರೆ ಇನ್ನು ನೋಡ್ತಾ ನಿಮ್ಮ ಕೆಲಸ ನೋಡಿ ಇನ್ನೊಬ್ರು ಕೊಡ್ತಾರೆ. ಹಾಗೆ ಇನ್ನು ಹೋಗ್ತಾ ನಮಗೆ ಚೆನ್ನಾಗಿ ಸಿಗ್ತಾವಪ್ಪ. ನಡಿ ನೋಡೋಣ. ನೀನೆಲ್ಲ ಫಸ್ಟು ಇಲ್ಲಿ ನೋಡು, ಅದನ್ನೆಲ್ಲ ಕಿತ್ಬಿಟ್ಟು ನೆಲ ಸಮ ಮಾಡಿಸೋ, ಆಮೇಲೆ ನಾನು ಐಡಿಯಾ ಕೊಡ್ತೀನಿ ಹೆಂಗೆ ಮಾಡ್ಬೋದು ಏನು ಅಂತೇಳಿ. ನೋಡೋಣ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಈಗ ನಮ್ಮೂರಲ್ಲೂ ಈ ಕಡೆ ಎಲ್ಲ ಮಾಡಿದ್ರೆ ಬ್ರ್ಯಾಂಡೆಡ್ ಹಾಕಲ್ಲಣ್ಣ. ಹೆಂಗೆ ಮಾಡ್ತಾರೆ ಅಂತಂದರೆ ಸಿಮೆಂಟೆಲ್ಲ ಉಳಿಸ್ಕೊಳ್ತಾರೆ, ಕಬ್ಬಿಣದೆಲ್ಲನ ಬ್ರ್ಯಾಂಡೆಡ್ ಹಾಕೋದೇ ಇಲ್ಲ, ಯಾವುದೇದೋ ಸಿಮೆಂಟ್ ಹಾಕ್ತಾರೆ, ಬರೀ ಡೆಸ್ಟ್ ಹಾಕ್ತಾರೆ, ಈ ಥರ ಎಲ್ಲ ಮೋಸ ಮಾಡ್ತಾರಣ್ಣ. ಅದಕ್ಕೇ ನೀವು ಒಳ್ಳೆ ಕಾಂಟ್ರಾಕ್ಟ್ದಾರರು ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಬೇಕಾದ್ರೆ ಇನ್ನೂ ಇದ್ದಾವೆ ನಮ್ಮೂರಲ್ಲೆಲ್ಲ, ಇವಾಗ ಬೇಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಬೇಕಾದರೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾರಣ್ಣ. ಇನ್ನೂ ಬೇರೆಯವರೆಲ್ಲ ಕಟ್ತಾ ಇದ್ದಾರೆ, ಅವ್ರಿಗೂ ಹೇಳ್ತೀನಿ ಹಿಂಗೆ ಇವು ಅಣ್ಣ ಒಳ್ಳೆ ಕಾಂಟ್ರಾಕ್ಟ್ದಾರರು, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ, ಟೌನಲ್ಲೆಲ್ಲ ಕಟ್ಟೋರು, ಚೆನ್ನಾಗಿ ಜಾಗ ಏನು ವೇಸ್ಟ್ ಮಾಡೋದಿಲ್ಲ, ಚೆನ್ನಾಗಿ ಮನೆ ಮಾಡಿಕೊಡ್ತಾರೆ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸ್ತೀನಿ ಬಾ. ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸಿದ್ರೆ ನಿನಗೆ ಹಣ ಹೋಗ್ತಾನ ಚೆನ್ನಾಗಿ ಇನ್ನೂ ಸಿಗ್ತಾವ ಕಣಣ್ಣ ಮನೆಗಳು. ಕೆಲಸ ಮಾಡಿಸ್ಕೊಂತ ಹೋಗ್ಬೋದು ಚೆನ್ನಾಗಿ. ನೀನು ಒಟ್ನಲ್ಲಿ ಕೆಲಸ ಚೆನ್ನಾಗಿ ಆಗ್ಬೇಕಷ್ಟೇ. ಮಾಡ್ಕೊಡ್ತೀನಪ್ಪ ಬಿಡು, ನನಗೇನು ಕೆಲಸಗಳು ಆಳುಗಳು ಮಸ್ತಾಗಿದ್ದಾರೆ, ಮಾಡಿಕೊಡ್ತೀನಿ. ಚೆನ್ನಾಗೇ ಮಾಡಿಕೊಡ್ತೀನಿ ಕಣಪ್ಪ. ನಮ್ಮೂರಲ್ಲೂ ಇನ್ನೂ ಯಾರ್ಯಾರು ಇದ್ದಾರಲ್ಲ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ನಂದು ಒಂದು ಐತೆ, ಇನ್ನೂ ಬೇಕಾದ ಇನ್ನೂ ಬೇರೆಯವ್ರನ್ನೆಲ್ಲ ಕೇಳಿ ಚೆನ್ನಾಗಿ ಐಡಿಯಾ ಮಾಡ್ತಾರೆ ಇವರು. ಚೆನ್ನಾಗಿ ಸ್ಪೇಸ್ ಎಲ್ಲನ ವೇಸ್ಟ್ ಮಾಡ್ದಂಗೆ ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಮನೆಗಳು ಕಟ್ಕೊಡ್ತಾರೆ ಅಂತ ಹೇಳಿ ಹೇಳ್ತೀನಿ.
ಇವಾಗ ಅಣ್ಣ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಯಾರೂ, ಸುಮ್ಮನೆ ಮೆಟೀರಿಯಲ್ಸ್ ತೊಗೊಂಬಂದು ಯಾರು ತಲೆ ಕೆಡಿಸ್ಕೊಂತಾರೆ ಅಂತ ಹೇಳಿ ಎಲ್ಲ ಸುಮ್ಮನೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ಗಳು ಕೊಟ್ಬಿಡ್ತಾರೆ. ಅದಕ್ಕಾಗಿನ ಸುಮ್ಮನೆ ಎಲ್ಲ ಯಾರನ್ನ ಕೊಡೋರಿದ್ರೆ ಹೇಳ್ತೀನಿ ಬರೋಣ. ನಿಂಗೆ ಒಳ್ಳೆ ಅನುಕೂಲ ಅಣ್ಣ, ಈ ಕಡೆ ಬಂದುಬಿಟ್ರೆ ಇನ್ನೂ ನೀನು ಬಂದಿಲ್ಲ, ಈ ಕಡೆ ನೋಡಿಲ್ಲ. ಅದೇ ನಾವು ಟೌನಲ್ಲೆಲ್ಲ ಬಿಲ್ಡಿಂಗ್ಗಳು ತೊಗೊಂಡಿರ್ತೀವಲ್ಲಪ್ಪ, ಈ ಕಡೆ ಬರೋದಿಲ್ಲ ಅಷ್ಟೇ. ಇಲ್ಲ ಅಣ್ಣ ಬಾ, ಈ ಕಡೆ ಬಂದು ನೋಡು, ನಂದೊಂದು ಮನೆ ಕಾಂಟ್ರಾಕ್ಟ್ ತಗ. ಇನ್ನೊಂದು ಹಿಂಗೆ ಹೋಗ್ತಿರ್ತಾವೆ ಹಳ್ಳಿ ಕಡೆನೇ ವಾಸಣ. ಇವಾಗ ಹಳ್ಳಿ ಕಡೆ ಎಂತೆಂಥ ಮನೆ ಕಟ್ತಾರೆ ಗೊತ್ತಾ? ಅಯ್ಯೋ ಕಾಂಪಿಟೇಷನ್ ಮೇಲೆ ಮನೆ ಕಟ್ತಾರಣ್ಣ ಹಳ್ಳಿ ಕಡೆನೂ. ನನ್ನ ದೊಡ್ಡದು ನಾನು ಅವ್ರಿಗಿನ್ನ ಚೆನ್ನಾಗಿ ಮಾಡ್ಬೇಕು, ನಾನು ಅವ್ರಿಗಿನ್ನ ಚೆನ್ನಾಗಿ ಮಾಡಬೇಕು, ನಾನು ಅವ್ರಿಗಿನ್ನ ಹೈಟಾಗಿ ಕಟ್ಟಬೇಕು ಅಂತೇಳಿ ಇವಾಗೆಲ್ಲ ಚೆನ್ನಾಗಿ ಕಟ್ತಾರಣ್ಣ ಸ್ಟ್ಯಾಂಡರ್ಡಾಗೆ. ಅದಕ್ಕಾಗಿನ ನೀನು ಈ ಕಡೆನೂ ಬಂದು ಕಾಂಟ್ರಾಕ್ಟ್ಗಳು ತೊಗೋಬೇಕು, ಬರೀ ಅಲ್ಲೇ ಅಲ್ಲ. ಇವಾಗ ನೀವು ಟೌನಾಗ ಮಾಡಿಸಿದ್ದೀರಲ್ಲ, ಟೌನಾಗ ಮಾಡಿಸಿರೋರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಕಾಂಟ್ರಾಕ್ಟ್ಗಳು ಕೊಡ್ತಾರೆ. ನಡಿಯಪ್ಪ ನೋಡೋಣ, ಅದೇ ನಡಿ ನೋಡೋಣ. ಅಲ್ಲಿ ಜಾಗೃತಕ್ಕೆ ಹೋಗಿ ಅದನ್ನು ಫಸ್ಟು ನೀನು ಕಿತ್ತು ನೆಲ ಸಮ ಮಾಡಿಸ್ತೀನಿ. ನೆಲ ಸಮ ಏನು ಮಾಡಿಸ್ಬಿಡ್ತೀನಿ ನಾನು. ಈಗ ಕರೆಸಿ JCP ಒಂದು ಗಂಟೆ ಕಿತ್ತಾಕಿಸ್ತೀನಿ, ನೀನು ನೋಡ್ಬಾ ಅಂತ. ಒಂದ್ಸತಿ ಕರ್ಕೊಂಬಂದಿದ್ದೀನಿ. ಇನ್ನೂ ನಮ್ಮೂರಾಗೆಲ್ಲ ಬೇಸ್ಮೆಂಟ್ ಆಗಿರೋ ಇದ್ದಾವೆ, ಅವ್ರ ತಕ್ಕೂ ಕರ್ಕೊಂಡು ಹೋಗ್ತೀನಿ. ಬೇಕಾರೆ ಅವರು ನಿನಗೆ ಕಾಂಟ್ರಾಕ್ಟ್ ಕೊಡೋದಾದರೆ ಕೊಡ್ತಾರೆ. ನಡಿಯಪ್ಪ ಅದಲ್ಲಿ ನೋಡೋಣ. ಹಂಗೆ ನೀಟಾಗಣ, ಎಲ್ಲ ಹಳೆ ಕಾಲದವ ಇದ್ದಾವೆ, ಗೊತ್ತಿಲ್ದಾರು ಬರೀ ಹಳೆ ಕಾಲದ ಥರ ಮಾಡಿಸ್ತಾರೆ. ಬರೀ ಜಾಗ ಎಲ್ಲ ವೇಸ್ಟ್ ಆಗ್ತವೆ. ನೀವಂದರೆ ಟೌನ್ಗಳಂಗೆ ಮನೆ ಕಟ್ಟೋರಾದರೆ ಜಾಗಗಳು ವೇಸ್ಟ್ ಮಾಡೋದಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಬೇಕು, ಕಿಚನ್ ಎಲ್ಲಿ ಬರಬೇಕು, ದೇವ್ರ ಮನೆ ಎಲ್ಲಿಗೆ ಬರಬೇಕು, ರೂಮ್ಗಳು ಎಲ್ಲಿ ಬರಬೇಕು, ಹಾಲು ಹೇಗಿರಬೇಕು, ಹಾಲು ಎಷ್ಟಿರಬೇಕು ಎಲ್ಲ ನೀಟಾಗಿ ತಿಳ್ಕೊಂಡಿರ್ತಾರೆ. ಸ್ಪೇಸ್ ವೇಸ್ಟ್ ಮಾಡಲ್ಲ. ಇಲ್ಲಿ ಹೆಂಗಂತಂದ್ರೆ ಗೊತ್ತಿಲ್ದಾರೆಲ್ಲ ಸ್ಪೇಸ್ಗಳು ವೇಸ್ಟ್ ಮಾಡ್ತಾರಣ್ಣ. ಸ್ಪೇಸ್ ವೇಸ್ಟ್ ಮಾಡಬಾರ್ದು, ಸುಮ್ಮನೆ ವೇಸ್ಟ್ ಆಗಿಬಿಟ್ರೆ ಮನೆ ಚಿಕ್ಕದಾಗುತ್ತೆ. ಎಲ್ಲಿ ಹೇಗೆ ತಗೋಬೇಕೋ ಆ ಥರ ತಾಂಡ್ರೆ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ. ಸರಿ ಬನ್ನಿ ಅಣ್ಣ, ಬನ್ನಿ. ಇಲ್ಲಿ ಬಂದವನಿ ನಮ್ಮನೆ ತಗಾಸಿ ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡಕ್ಕೆ. ಅಬ್ಬಬ್ಬಬ್ಬ ಭಾರಿ ಇದಾನಪ್ಪ ಇವನು. ಥೂ ಅಯ್ಯಪ್ಪ ಎಂಥ ಮನುಷ್ಯನಪ್ಪ ಇವನು. ಅದೇ ನಮ್ಮ ಬೇಸ್ಮೆಂಟ್ಗಳೆಲ್ಲ ಆಗ್ಯವಲ್ಲ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾನೆ ಇವ ಅಣ್ಣ. ಇನ್ನು ಕರ್ಕೊಂಡು ಹೋಗ್ಲಿ ಹೇಳ್ಬಿಡು. ಅವ್ರಿಗೆ ಹೇಳಮ್ಮ, ನಾವು ಯಾರನ್ನೂ ಒತ್ತಾಯ ಮಾಡೋದು ಬೇಡ. ಚಿತ್ರ ಯಾರು ಕೊಡ್ತಾರೋ ಪತಿಗಳಪ್ಪ, ನಂದು ಒಪ್ಕೊಂಡು ಕಟ್ಕೊಂಡು ಕೊಡು ಅಂತ ಯಾರು ಹೇಳ್ತಾರೋ ಅವ್ರಿಗೆ ಕೊಟ್ಕೊಡೋಣ ಅಷ್ಟೇ. ಸುಮ್ಮನೆ ಯಾಕೆ ನಾವು ಟೆನ್ಷನ್ ತಗೊಂಡು ಮಾಡೋದು. ಅಷ್ಟೇ ಸುಮ್ಮನೆ ಇರ್ರಿ. ಜಾಸ್ತಿ ಟೆನ್ಷನ್ ತಮ್ಮಕ್ಕೆ ಹೋಗ್ಬೇಡ್ರಿ, ಮಾಡಿರು ಮಾಡ್ತಾನೆ. ಅಲ್ಲ ಯಾಳದ್ ನನ್ನ ಮಗ ಎಂತ ನೋಡಿ ಇವನು. ಯಾಕಮ್ಮ, ಯಾಕೆ ಚಿತ್ರ ಹಿಂಗೆ ಬೇಕಂತ ಯಾರನ್ನ ಅಂತಕ ಯಾಗ ಮನು. ಅಲ್ಲ ನಾನು ನಿನ್ನೆ ಸಹ ಕೆಲ್ಸಕ್ಕೆ ಬಂದ, ಕೆಲಸ ಇಲ್ಲ ಕಣ ಅಂದಿದ್ದಕ್ಕೆ ಇವಾಗ ಒಂದು ಮನೆ ಕಟ್ಟೋದಕ್ಕೆ ಬೇರೆಯವ್ರನ್ನ ಕಾಂಟ್ರಾಕ್ಟ್ದನ್ನ ಕರ್ಕೊಂಬಂದವನೆ. ಕರ್ಕೊಂಬರ್ಲಿ, ನನಗೇನು ಸಂತೋಷ. ನಮ್ಮೂರಲ್ಲಿ ಯಾರು ಹಂಗಿಲ್ಲ ಕಣ, ಏನೋ ತಿಳಿದಿಲ್ದವಿರ್ತವೆ, ಎಲ್ಲ ಜಾಗ ವೇಸ್ಟ್ ಮಾಡ್ತವೆ, ಸ್ಪೇಸ್ ಎಲ್ಲ ವೇಸ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾನೆ ಇಲ್ಲಿ ನಿಲ್ಲಿಸ್ಕೊಂಡು ಅವ ಅಣ್ಣನ. ಇನ್ನು ನಾನು ಬೇಸ್ಮೆಂಟ ಮಾಡಿದ್ದೀನಲ್ಲ ಬಿಲ್ಲಿಂಗ್ ಅಣ್ಣವ್ರದ್ದು, ಅವ್ರದ್ದು ಸೋಮ್ಲಿಂಗ್ ಅಣ್ಣವ್ರದ್ದು ಎಲ್ಲನ, ಅದು ಎಲ್ಲನ ಇವನು ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಕಾಂಟ್ರಾಕ್ಟ್ ತಮ್ಮಕ್ಕೆ ಹೊಸ ಕಾಂಟ್ರಾಕ್ಟ್ದಾರ್ ಬಂದವ್ರೆ ಅಂತ ತೋರಿಸೋದಕ್ಕೆ. ನೋಡಕ್ಕ ನನ್ನ ಕೆಲಸ ಕೆಡಿಸ್ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾನೆ. ಹಿಂಗೆ ಯಾಕಕ್ಕ ಇವನು ಹಿಂಗೆ ಇಂಥ ಬುದ್ಧಿ ಕಲ್ತವನೆ. ಹಂಗೆ ಕಣಪ್ಪೋ, ಹಂಗೇನೆ ವಿಚಿತ್ರ ಮನಸ್ಸರು ಇರ್ತಾರೆ. ಇಟ್ಟು ಯಾರಾನ ಮುಂದೆ ಬರೀತಾರಂದ್ರೆ ಸಹಿಸ್ಕೆಮಲ್ಲ. ಅಯ್ಯೋ ನಮ್ಮನ್ನು ನೋಡಿ ಅವಾಗ, ಅಯ್ಯೋ ನನ್ನ ಮಕ್ಕಳನ್ನ ಒಂದಿಟ್ಟು ಒಳ್ಳೆರಿಗೆ ಕೊಟ್ಟಿದ್ಕೋ ಹತ್ಕೊನು ಅಯ್ಯೋ ಟಟ್ಟೋರ್ಕೊಂಡ್ರು ಗೊತ್ತೇ ಜನ. ಅಯ್ಯಪ್ಪ ನಮ್ಮ ಅಮ್ಮನಿರ್ ಮದುವೆ ಆಗ್ಬೇಕಾರಂತೂ ನಾವು ಬೋಲ್ಪಾಟ್ ಬಿದ್ದಿದ್ವಿ ಕಣಪ್ಪ. ಇವಾಗ ನಾನು ಒಬ್ಬಳೆ ಇರೋದಕ್ಕೆ ಜನಕ್ಕೆ ನನ್ನ ಕಣ್ಣಿಗೆ ಕಾಣಲ್ಲ. ಅವಾಗಂತೂ ನನ್ನ ಮಕ್ಳ ಮೇಲೆ ಕಣ್ಣು. ಅಯ್ಯೋ ಏನು ಮಾಡಿ ಕೆಡ್ಸೋಣ, ಏನು ನಿಮ್ಗಿನ್ನ ಹೆಚ್ಚಾಗಿ ಪಾಠ ಬಿದ್ದಿದ್ದೀವಿ ನಾವು. ತಲೆ ಕೆಡಿಸೇ ಬಿಟ್ಬಿಡು, ದೇವ್ರ ಪರಮಾತ್ಮ ಇದನ್ನು ನೋಡ್ಕೊಂತಾನೆ. ತಾಳ್ಮೆಯಿಂದ ಇರ್ಬೇಕಷ್ಟೇ. ನಾವು ತಾಳ್ಮೆಯಿಂದ ಇರೋದಕ್ಕೆ ಇವತ್ತು ಒಳ್ಳೇದಾಗೈತಿ. ಅಯ್ಯಪ್ಪ ನಾ ಎಂತೆಂಥ ಮಾತು ಬೈದಂತ ಏನು ತಿಳಿದವನು ಅಂತ ನಿಂತಾನು ಅಂತ ಅವನೇನೋ ತಿಳ್ಕೊಂಡವನು. ಏನನ್ನ ಅಯ್ಯಪ್ಪನ ಸುದ್ದಿಗೆ ಬರಲಿ, ನಾನೇನು ಸುಮ್ಮನಿರೋದಿಲ್ಲ. ಏನು ಬೇಕು ಯಾರಿಗಳಕ್ಕ, ನಮಗೆ ಎಷ್ಟು ಒಂದೇ ಮನೆ ಸಿಗ್ಲಿ ಹೇಳಿ ಸಾಕು. ನಿಮ್ದೇನು ನಮ್ದೇನು ಕೆಲಸ ಐತೆ, ನಾವು ಅದನ್ನು ನಾವು ನ್ಯಾಯ ರೀತಿಯಿಂದ ಮಾಡ್ಕೊಂಡಿರ್ತೀವಿ. ನಾವೇನು ಯಾರಿಗೆ ಅನ್ಯಾಯ ಮಾಡಿಲ್ಲ. ದೇವ್ರು ಇದ್ದಾನೆ, ದೇವ್ರು ನೋಡ್ಕೊಂತಾನೆ. ಕೆಡಿಸ್ಬೇಕು, ಮನುಷ್ಯರು ಕೆಡ್ಸಿದ್ರೆ ಮನುಷ್ಯರು ಕೆಡ್ಸಿದ್ರೆ ಎಷ್ಟು ಕೆಡಿಸ್ತಾರಕ್ಕ. ದೇವ್ರ ಮೇಲೊಬ್ಬ ಇದ್ದಾನೆ ನೋಡೋನು ಕೊಡೋಣ, ಅವನು ಕಿತ್ಕೊಂಬನ. ಅವನು ಕೆಡ್ಸಿದ್ರೆ ಅವನು ಎಷ್ಟು ಹೊತ್ತು ಕೆಡ್ಸೋದು, ಮನುಷ್ಯನ ಕೈಲಿ ಏನೂ ಆಗಲ್ಲ. ಇವಾಗ ಒಂದಿಟ್ಟು ಚೆನ್ನಾಗಿ ಆಗ್ಯವನಲ್ಲ, ಅದಕ್ಕೆ ಒಟ್ಟು ರೀ ಕಾಣಮ್ಮ ಅವನಿಗೆ. ಕೆಲಸ ಬೇರೆ ಕೊಡಲಿಲ್ಲ ಅಂತೇಳಿ ಹಂಗೆ ಮಾಡ್ತಾನೆ. ಅವನಿಗೆ ಇವಾಗ ಯಾತು ಮಾತಾಡೋಕೋಬಿಡ್ರಿ, ಹಂಗಾರ ಮಾಡ್ಕೊಂಬಿಡ ಅಷ್ಟೇ. ನಿಮ್ಮ ಕೆಲಸ ನೀವು ಮಾಡ್ಕೇಳ್ರಿ ಸುಮ್ಮನೆ. ನಿಮ್ಮವೇನು ಮನೆಗಳಿದ್ದಾವೆ ನೀವು ಅವನ್ನ ಮಾಡ್ಕೊಂಬಂದು ನೋಡ್ಕೊಳ್ರಿ. ನಿಮ್ಮ ಕೆಲಸ ನೀವು ಬಿಡ್ದಂಗೆ ಮಾಡಿರಿ. ಅವ್ರು ಹಂಗಂದ್ರು ಅವ್ನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ತಲೆ ಕೆಡಿಸ್ಕೊಂಡು ಕೆಲಸ ಬಿಡಕ್ಕೆ ಹೋಗ್ಬೇಡ್ರಿ. ಒಟ್ಟಿನಲ್ಲಿ ಕೆಲಸ ಮಾಡಿರಿ ಅಷ್ಟೇ. ಇಲ್ಲ ಕಣಕ್ಕ ಬಿಡಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ. ಅದ್ಯಾಕೆ ಬಿಡೋಣ, ಕೆಲಸ ಮಾತ್ರ ಬಿಡಲ್ಲ ಬಿಡು ನಾನು. ಅಷ್ಟೇ, ನಮ್ಮ ಕೆಲಸ ನಾವು ಮಾಡಿದ್ರೆ ಕರೆಕ್ಟಾಗಿ ಯಾರೇನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೇರೆ ಕಾಂಟ್ರಾಕ್ಟ್ದಾರನ್ನ ಕರ್ಕೊಂಬಂದ್ಬಿಟ್ಟು ಕೆಲಸಕ್ಕೆ ಕೆಡ್ಸೋದಕ್ಕೆ ಇವನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಹೊಟ್ಟೆ ಉರಿ ಇವನಿಗೆ. ಭಾಳ ಇವನು ಕ್ರಿಮಿನಲ್ ನನ್ನ ಮಗ. ಕೆಲಸ ಕೆಡಿಸ್ಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದಾನೆ. ನೋಡ್ರಿ ಎಂತೆಂಥವ್ರು ಇರ್ತಾರೆ. ನಾನು ಅವನಿಗೆ ಕೆಲಸ ಕೊಡಲಿಲ್ವಲ್ಲ, ಬಂದಾಗ ಗಾರೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಕೆಲಸ ಕೊಡ್ದಿಲ್ಲದಕ್ಕೆ ಈ ಥರ ಕಿತಾಪತಿ ಮಾಡ್ತಾ ಇದ್ದಾನೆ ನೋಡ್ರಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.